ಸೊ ನೆಕ್ಸ್ಟ್ ಹರ್ಷ ಅವ್ರಿಗೆ ಸೇಮ್ ಕ್ವಶನ್. ಸಿನಿಮಾ ಫೀಲ್ಡ್ ಬರಕ್ಕೆ ಮೇನ್ ಕಾರಣ ಏನು? ಕಾರಣ ಅಂತ ಇಲ್ಲ, ಅಂದರೆ ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ಡ್ರಾಮಾ ಇದೆಲ್ಲ ಮಾಡ್ತಿದ್ದೆ ಸ್ಕೂಲಲ್ಲಿ. ಡ್ರಾಮಾ, ಡ್ಯಾನ್ಸು ಎಲ್ಲ ನಂಗೆ ತುಂಬ ಇಂಟ್ರೆಸ್ಟ್ ಹುಟ್ಟಿದ್ದು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡು ಆ ಟೈಮಲ್ಲಿ. ಆಗಲ್ಲೇ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ದೆ. ಸೊ ಆಗ ಯಾವುದೋ ತೆಲುಗು ಒಂದು ಸಿನಿಮಾ ಬಂದಿತ್ತು, ಪವನ್ ಕಲ್ಯಾಣ್. ನಂಗೆ ಪವನ್ ಕಲ್ಯಾಣ್ ತುಂಬ ಇಷ್ಟ. ಓಕೆ, ಅವೇ ನಾವು ಈಗ ಅನ್ನೋದು ಮಸ್ತ್. ಸೊ ಒಂದು ಸಿನಿಮಾ ಬಂದಿತ್ತು, ಗಬ್ಬರ್ ಸಿಂಗ್ ಆ ಟೈಮ್ ಅನಿಸುತ್ತೆ. ಗಬ್ಬರ್ ಸಿಂಗ್ ಆ ಟೈಮ್ ಅನಿಸುತ್ತೆ. ಸೊ ನಾನು ನೋಡ್ತಾ ಇದ್ದೆ, ಅವಾಗ ಸ್ವಲ್ಪ ಕ್ರಾಪಿಂಗ್ ತೆಗೆದಿದ್ದೆ ನಾನು ಕೂದಲು. ಅವನ ಥರ ಸ್ವಲ್ಪ ಕ್ರಾಪ್ ಅವ್ರ ಥರನೇ ಹಿಂಗೆ ತೆಗೆದಿದ್ದೆ. ನಾನು ಕಣ್ಣಿನ ಮುಂದೆ ನಿಂತ್ಕೊಂಡು ಹಂಗೇ ನೋಡ್ಕೊಂತಿದ್ದೆ, ಅವಾಗ ಚೆನ್ನಾಗಿರ್ತದಲ್ಲ, ಸಕ್ಕತ್ತಿರ್ತದಲ್ಲ ಅಂತ. ಸೊ ಹಂಗೆ ಇಷ್ಟಪಟ್ಟು ಆಮೇಲೆ 7 Sense ಒಂದು ಮೂವಿ ಬಂತು. ಅದು ನಂಗೆ ತುಂಬ ಇಷ್ಟ ಆಗಿತ್ತು ಸಿನಿಮಾ, ತುಂಬ ಇಷ್ಟ. ಫ್ರೆಂಡ್ಸ್ ಹೇಳ್ತಿದ್ದೆ ನಾನು ಕನ್ನಡ ಡಬ್ ಮಾಡ್ತೀನಿ ಅಂತ. ಅವಾಗ ಕನ್ನಡ ಡಬ್ ಮಾಡ್ತೀನಿ. ಆಗ ನಾನೇ ಸ್ವಲ್ಪ ನಾಟಕಗಳೆಲ್ಲ ನಾನೇ ಇದು ಮಾಡಿಸ್ತೀವಿ, ಡೈರೆಕ್ಷನ್ನು ಅಂದರೆ ಇದೆಲ್ಲ ಇಲ್ಲೆಲ್ಲ ಕತ್ಕೊಂಡು ಮಾಡ್ತಿದ್ವಿ ಆವಾಗ. ಹೌದು, ಹಂಗೆ ಜಾಸ್ತಿ ಇಂಟ್ರೆಸ್ಟ್ ಇಟ್ಟು ಆಮೇಲೆ ಹಂಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ವಿ. ಇವಾಗ ನಿಮ್ಮ ಪ್ರಾಜೆಕ್ಟ್ಸ್ ಅಂತ ಹೇಳೋದಾದರೆ ಇದು ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಅಥವಾ ಆಲ್ರೆಡಿ ಮಾಡಿದ್ದೀರಾ ಏನು? ಆಲ್ರೆಡಿ ಅಂದರೆ ಫಸ್ಟು ನಾನು ಬಂದಿದ್ದು ಆರಿದ್ರು ಅಂತ ಒಂದು ಸಿನಿಮಾ ನಡೀತಿತ್ತು. ಸೊ ಅದಕ್ಕೆ ಬಂದು ಅಲ್ಲೇ ಹಂಗೆ ಸ್ವಲ್ಪ ಸೆಟ್ ವರ್ಕ್ ಮಾಡ್ಕೊಂಡು, ಲೈಟಿಂಗ್ ಮಾಡ್ಕೊಂಡು, ಜೊತೆಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ಹಂಗೆ. ಅದಾದಮೇಲೆ ನಮ್ಗೇನು ಓಪ್ ಅಂದರೆ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದರೆ ಏನೋ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಸಂಪಾದನೆ ಮಾಡ್ಬಿಡ್ತೀವಿ, ಮನೋರಂಜನೆ ಮಾಡ್ಕೊಂಡು ಏನೋ ಇರ್ತದೆ. ಅದು ಒಳಗೆ ಆಗ್ತಾ ಇರ್ತದೆ, ಹೊರಗಡೆ ಎಕ್ಸ್ಪ್ರೆಸ್ ಆಗಿಲ್ಲ ಅಂದ್ರೆ ಒಳಗೆ ಇದೆ ಅಂತಲ್ಲ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇ, ಎಲ್ಲ ಏನೂ ಅಷ್ಟೇ, ಏನೋ ಆಗ್ಬಿಡ್ತೀವಿ ಅಂತ. ಅದು ತಕ್ಕಂಥ ವರ್ಕ್ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಹಂಗೆ ಆಗ್ತಾ ಅದು ಮುಗೀತು, ಸಿನಿಮಾ ಮುಗೀತು. ಅದಾದಮೇಲೆ 2 ವರ್ಷ ಏನೂ ಇಲ್ಲ, ಮತ್ತೆ ಊರಿಗೆ ಹೋಗಿದ್ದೆ ನಾನು. ಅಂದರೆ ಕೆಲಸ ಮಾಡ್ತಿದ್ದೆ ನಾನು, ಆ ಸೀರಿಯಲ್ ಸೆಟ್ ವರ್ಕ್ ಎಲ್ಲ ಮಾಡ್ತಿದ್ದೆ. ಸೆಟ್ ವರ್ಕ್ ಅದಾದಮೇಲೆ ಲೈಟಿಂಗ್ಸು, ಕ್ಯಾಮ್ರಾ ಎಲ್ಲ ಮಾಡ್ತಿದ್ದೆ. ಸೊ ಹಂಗೆ ಚಿಕ್ಕ ಪುಟ್ಟ ಅವಾಗ ಕನ್ಯಾದಾನ ಸೀರಿಯಲಲ್ಲಿ ಒಂದು 3 ಎಪಿಸೋಡಲ್ಲಿ ಮಾಡಿದ್ದೆ, ಚಿಕ್ಕ ಪುಟ್ಟದಾಗಿ. ಅಲ್ಲೇ ಡೈರೆಕ್ಟರ್ ಕೇಳ್ಕೊಂಡು ಹಂಗೆ ಮಾಡ್ಕೊಂಡು, ಮತ್ತು ಅದಾದ್ಮೇಲೆ ಹಂಗೆ ಸಿನಿಮಾ ಮಾಡ್ಕೊಂತ ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಸ್ವಲ್ಪ ಓಕೆ, ಅಟ್ಲೀಸ್ಟ್ ಕಾಣ್ತೀನಿ, ಅದು ಸ್ವಲ್ಪ ಚೈಲ್ಡ್ ಥರ ಹೇಳ್ತೀನಿ, ಬಟ್ ಕಾಣ್ತೀನಿ. ಅದಾದಮೇಲೆ ಅಲ್ಲೇ ಶೂಟಿಂಗ್ ಹೋದಾಗ ಯಾವ ಚಿಕ್ಕದಾಗ ಒಂದು ಕ್ಯಾರೆಕ್ಟರ್ ಮಾಡೋದು, ಕಲ್ಟಲ್ಲೂ ಮಾಡಿದ್ದು ಚಿಕ್ಕದಾಗ ಅಂತ. ಹಂಗೆ ಮಾಡ್ತಾ ಹಂಗೆ ಆಗಿ ಶಾರ್ಟ್ ಮಿಸ್ ಆಗೋಲ್ಲ. ಈಗ ಶ್ರಾವಣಿ ಅಂತ ಒಂದು ಮಾಡಿದ್ವಿ, ಬೆಸ್ಟ್ ಹೇಳ್ಕೊಳ್ಳೋ ಪ್ರಾಜೆಕ್ಟ್ ಮಾಡಿದ್ವಿ ಅಂದರೆ ಶ್ರಾವಣಿ ಅಂತ ಒಂದು ಮಾಡಿದ್ವಿ. ಮುಂದೆ ಯಾವುದಾದ್ರು ಪ್ರಾಜೆಕ್ಟ್ಸ್ ಇದೆಯಾ? ಅದೇ ಮುಂದೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಈಗ ಇದು 2 ಮಾಡಬೇಕು, ಇದೊಂದು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಅಂದರೆ TMP ಚಾನಲ್ ಅಂದ್ಬಿಟ್ಟೆ ಒಂದು ಪ್ರೊಡಕ್ಷನ್ ಇದೆ. ಸೊ ಎಲ್ಲ ಅಲ್ಲೇ ಟೀಮಾಗಿ ವರ್ಕ್ ಮಾಡ್ತಿರೋದು. ಸೊ ಅವ್ರದ್ದು ತುಂಬ ಪ್ರಾಜೆಕ್ಟ್ಸ್ ಇದೆ. ಇವಾಗ ಅಲ್ಲಿ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀವಿ, ತುಂಬ ಶಾರ್ಟ್ ಮೂವೀಸ್. ಅಂದರೆ ನಾನು ಆ್ಯಕ್ಟ್ ಮಾಡೋದಲ್ಲ, ಬ್ಯಾನರ್ ಕಡೆಗೆ ಒಂದಿಷ್ಟು ಶಾರ್ಟ್ ಮೂವೀಸ್ ಅಂತ ಮಾಡಿದ್ದೀವಿ. ಹಾಗೆ ಮಾಡ್ತಾ ಸಿನಿಮಾದು ಪ್ಲ್ಯಾನ್ ಎಲ್ಲ ಇದ್ದಾವೆ. ಸೊ ಹಂಗೆ ಹೋಗೋಣ ಅಂತ. ಮೇನ್ ಎಲ್ಲ ಒಂದು ಲೀಡಲ್ಲಿ ಇದ್ದಾರಂದರೆ ಪ್ರೊಡ್ಯೂಸರೇ ಅಶೋಕಣ್ಣ ಅಂತ. ಸೊ ಅವರು ಮತ್ತು ವೈಫ್ ಭವನಿ ಅಕ್ಕ ಅಂತ. ಸೊ ಇಬ್ಬರು ತುಂಬ ಅಂದರೆ ಒಂಥರ ಮನೆ ಮಗನ ಥರ ನೋಡ್ಕೊತಾರೆ. ಸೊ ಆವಾಗಲಿಂದ ನೀವು ಹೇಳ್ತಿದ್ರಿ ಸರ್ ಅಶೋಕ್ ಸರ್ ಬಗ್ಗೆ ಅಥವಾ ಪ್ರೊಡ್ಯೂಸರ್ ಬಗ್ಗೆ. ನಾನು ನಿಮಗೆ ಕೇಳಬೇಕಾಗಿರೋದು, ಅವ್ರು ಅಂದರೆ ನೀವು ಸಿಕ್ಕಿದ್ದು ಹೇಗೆ ಅವ್ರಿಗೆ, ಅಥವಾ ಅವ್ರು ನಿಮ್ಮನ್ನು ಮೀಟ್ ಮಾಡಿದ್ದು ಯಾವ ಥರ, ಹೆಂಗೆ ಮೀಟ್ ಆಯ್ತು? ಅವ್ರು ಸಿಕ್ಕಿದ್ದು ಹೆಂಗೆ ಅಂದರೆ ಆ್ಯಕ್ಚುಲಿ ರಂಗ ಅವ್ರು ಫೋನ್ ಮಾಡಿದ್ರು ನನಗೆ. ಅಂದರೆ ರಂಗ ನನಗೂ ಗೊತ್ತಿತ್ತು. ಸೊ ಅಂದರೆ ಮುಂಚೆ ನಾವು ಒಂದು ಮಾಡ್ಬೇಕಂತ ಓಡಾಡ್ತಿದ್ವಿ, ಸಿನಿಮಾ ಮಾಡ್ಬೇಕಂತ ಓಡಾಡ್ತಿದ್ವಿ. ಸೊ ಹಂಗಾಗಿ ಅವರು ನನಗೆ ಫೋನ್ ಮಾಡಿದರು, ಈಗ ಒಂದು ಕಥೆ ಇದೆ ಕೇಳು ಫಸ್ಟು. ನಾನು ಈಗ ಮಾಡೋದು ಪರಿಸ್ಥಿತಿ ದುಡ್ಡಾರೆಲ್ಲ ಏನೂ ಇಲ್ಲ ಅಂತ ಏನಪ್ಪ ಅಂತ ಅಂದೆ. ಆಮೇಲೆ ಇನ್ನೊಂದು 2 ಸರಿ ಫೋನ್ ಮಾಡಿದ್ರು, ಒಂದು ಸರಿ ಕೇಳು ಅಂತ. ಸರಿ ಅಂದ್ಬಿಟ್ಟು ಕರೆಸ್ದೆ. ಮೇನ್ ರೀಸನ್ ರಂಗ ಅವರೇ. ಈ ಪ್ರೊಡಕ್ಷನಲ್ಲಿ ಹರ್ಷನ್ ಅಕೌಂಟ್ ಮಾಡೋಕ್ಕೆ ರಂಗನೇ ರೀಸನ್. ಇದು ಪ್ರೊಡಕ್ಷನ್ ಈ ಸಿನಿಮಾ ಬರೋ ಕಾರಣನೇ ರಂಗ. ಅದಾದಮೇಲೆ ಕರೆಸಿ ಅದೇ ಟೈಮ್ಗೆ ಅಶೋಕಣ್ಣ ಬಂದು ಕೂತ್ಕೊಂಡ್ರು. ನಾನು ಒಬ್ಬನೇ ಸಿಂಗಲ್, ಆಲ್ರೆಡಿ ಸುಮ್ಮನೆ ಮುಗಿದ್ದೆ ಹಿಂಗೆ ಸರಿಯಾಗಿ ಹೇಳ್ತಾರೆ ಹೋಗ್ತಾ ನೋಡೋಣ ಅಂತ. ಅದಾದಮೇಲೆ ಅಶೋಕಣ್ಣ ಬಂದು ಕೂತ್ಕೊಂಡ್ರು. ಕೇಳ್ದೆ ಸ್ವಲ್ಪ ಕನೆಕ್ಟ್ ಆಯಿತು, ಎಮೋಷನ್ ಕನೆಕ್ಟ್ ಆಗಿ ಹಂಗೆ ಅಡ್ವಾನ್ಸ್ ಅಂತ ಕೊಟ್ಟು ಹಂಗೆ ಸಡನ್ ಸ್ಟಾರ್ಟ್ ಆಗಿಬಿಡ್ತಿಲ್ಲ ಎಲ್ಲ ಟ್ಯಾಕ್ ಅಂತ ನಾನ್ ಸ್ಟಾಪ್. ಅದು ಹಿಂಗೆ ಅಂದರೆ ಪ್ಲೇ ಇದೇ ಇಲ್ಲ, ಗ್ಯಾಪ್ ಇಲ್ಲ.
ಹಂಗೆ ಟಕ 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 ಸ್ಟಾರ್ಟ್ ಆಗ್ಬಿಡುತ್ತೆ. ಅದಾದಮೇಲೆ ಒಂದ್ಸರಿ ಹೋಗಿ ಮತ್ತೆ ಅಲ್ಲೇನೋ ಸ್ವಲ್ಪ ಬೇರೆ ಕಡೆಯಿಂದ ಎಲ್ಲ ಕ್ಯಾಮ್ರಾಸ್ ಅಲ್ಲಿ ಬುಕ್ ಮಾಡಿದ್ವಿ, ಸ್ವಲ್ಪ ಐಟಮ್ಸ್ ಅಲ್ಲೇನೋ ಎಡವಟ್ಟಾಗಿ ಮತ್ತೆ ಬಂದು ಮತ್ತೆ ಸ್ವಲ್ಪ ಗ್ಯಾಪ್ ತಗೊಂಡು ದಸರಾ ಹಬ್ಬ ಬೇರೆ ಇತ್ತು, ಮತ್ತೆ ಪೂಜೆ ಮುಗಿಸಿ ಮತ್ತೆ ಹೋಗಿ ಮತ್ತೆ ಶೂಟ್ ಮಾಡಿ ಕಂಪ್ಲೀಟ್ ಮಾಡೋದು. ವೆರಿ ನೈಸ್. ಸೊ ನೆಕ್ಸ್ಟ್ ಬೃಂದ ಅವರೇ ಹೇಳಿ, ನಿಮಗೆ ಈ ಸಿನಿಮಾ ಫೀಲ್ಡ್ ಬರೋದಕ್ಕೆ ಮೇನ್ ಕಾರಣ ಏನು? ಸಿನಿಮಾ ಅಂತ ಬರ್ಬೇಕಂತಂದ್ರೆ ಅದು ಡೆಸ್ಟಿನಿ ಅಂತಾನೆ ಹೇಳ್ಬೋದು. ಸಿನಿಮಾ ಬರಲ್ಲ, ಸಿನಿಮಾ ಮಂಡ್ಯ ಬರ್ಬೇಕಷ್ಟೇ. ಅವ್ರು ಕೇಳಿದ ಕ್ವಶನ್ ಹೇಳ್ತೀನಿ, ಹಂಗೆ ಈ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ತೆಗಿಬಿಡ. ಏನಿಲ್ಲ, ನಂದು ಡೆಸ್ಟಿನಿ ಅಂತ ಹೇಳ್ಬೋದು. ನಾನು ವ್ಲಾಗಿಂಗ್ ಆಗಿರ್ಬೋದು, ಸ್ಪೆಷಲಿ ರೈಡರ್ ನಾನು. ಸೊ ಆ ಫೀಲ್ಡಲ್ಲಿ ನಾನು ತೊಡಗಿಸ್ಕೊತಾ ಇರಬೇಕಾದ್ರೆ ಒಂದು ಆಪ್ಷನ್ ಬರುತ್ತೆ, ಮೂವಿ ಮಾಡ್ಬೋದು ಅಂತ. ಈ ರೀಲ್ಸ್ ಎಲ್ಲ ಮಾಡ್ತಿರ್ತೀವಿ, ಕಂಟೆಂಟ್ ಶೂಟ್ಸು, ಸ್ಟೇಜಸ್ ಮೇಲೆಲ್ಲ ಮಾಡಲಿಂಗ್ ಶೂಟ್ ಮಾಡಬೇಕಾದ್ರೆ, ಸೊ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ ವೈ ನಾಟ್ ಸಿನಿಮಾ, ಆ ಥರ ಚೂಸ್ ಮಾಡ್ಕೊಂಡಿದ್ದೆ ನನ್ನ ಫೀಲ್ಡ್. ಪ್ಲಸ್ ನಾರ್ಮಲ್ ಬೇರೆ ಬೇರೆ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇರ್ತಿದ್ದೆ. ಈ ಮೂವಿಲಿ ಕ್ಯಾರೆಕ್ಟರ್ ಒಂಥರ ಯೂನಿಕ್ ಆಗಿದೆ, ಅದೊಂಥರ ಇಷ್ಟ ಆಯಿತು. ಪ್ಲಸ್ ಇದೇ ಥರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಾರ್ಟ್ 2ಗೆ ಆಸೆ ಪಟ್ಟು ಬಂದಿರೋದು. ಪಾರ್ಟ್ 2ಗೆ ಆಸೆ ಪಟ್ಟು ಬಂದಿದ್ದಾರೆ ಅಂದರೆ ಏನೋ ಇದೆ ಪಾರ್ಟ್ 2 ಅಲ್ಲಿ ಸರ್, ನನಗೆ ಕ್ಯೂರಿಯಸ್ ಜಾಸ್ತಿ ಇದೆ. Part two ಅದಕ್ಕಿಂತ ಪಾರ್ಟ್ 2 ಕ್ಯಾರೆಕ್ಟರ್ಗೆ ಆಸೆ ಪಟ್ಟಿರೋದು. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇವ್ರ ಪೂರ್ತಿ ಸ್ಟೋರಿನೇ ಇಲ್ಲ, ಪಾರ್ಟ್ 2 ಬರುತ್ತೆ, ಸೊ ಇದರಲ್ಲಿ ಇಷ್ಟಿಷ್ಟಿದೆ, ಓಕೆ ಇವರೆಲ್ಲ ಹೇಳ್ತಾರೆ ಮಾಡೋಣ. ಆಸೆ ಅಂತ ಅಲ್ಲ, ಯಾರಿಗೆ ಗೊತ್ತು ಫ್ಯೂಚರ್ ಏನಂತ ಗೊತ್ತಿಲ್ಲಲ್ಲ. ಟ್ರಸ್ಟ್ ಟೀಮ್ ಮೇಲೆ. ಟೀಮ್ ಮೇಲಿರೋ ಟ್ರಸ್ಟ್. ಓಕೆ ಸರ್, ಇವಾಗ ಮೇನಾಗಿ ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಸ್ಟಾರ್ ಕಿಡ್ಸ್ ಹೀರೋಸ್ ಅಂದರೆ ಏನು, ಅವರ ಹೀರೋಸ್ ಮಕ್ಕಳಿರ್ಬೋದು, ಅವರು ಲಾಂಚ್ ಆಗ್ತಿದ್ದಾರೆ ಸಿನಿಮಾಗೆ ಅಥವಾ ಆಲ್ರೆಡಿ ಬಂದಿದ್ದಾರೆ, ಮತ್ತು ಇನ್ನೊಂದು ಬಂದು ರಾಜಕಾರಣಿಗಳು ಅವರ ಮಕ್ಕಳು ಏನು ಲಾಂಚ್ ಆಗ್ತಿದ್ದಾರೆ. ಅಷ್ಟು ಜನರಲ್ಲಿ ನೀವು ಈ ಥರ ಒಂದು ನಿರ್ಧಾರ ತೊಗೊಂಡಿದ್ದು ಯಾಕೆ ಸರ್? ಅಂದರೆ ಒಂದು ಡಿಸಿಷನ್, ಹೊಸೊಬ್ರನ್ನ ಲಾಂಚ್ ಮಾಡೋ ಡಿಸಿಷನ್ ಯಾಕೆ? ಇದಕ್ಕೆ ನೀವು ಕೇಳಿದ ಕ್ವಶನ್ ಚೆನ್ನಾಗಿತ್ತು. ನಾನು ಇದಕ್ಕೆ ಆನ್ಸರ್ ಒಂದು ದೊಡ್ಡ ಸಿನಿಮಾ ಮಾಡಿ ಒಂದು ಒಳ್ಳೆ ಸೀಟಲ್ಲಿ ಕೂತ ಹೇಳಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ. ತೊಂದರೆ ಇಲ್ಲ, ಈಗಲೇ ಹೇಳ್ತೀನಿ. ನಮ್ಮ ಈ ಬೆಂಗಳೂರಲ್ಲಿ ಒಂದೊಂದು ಏರಿಯಾಗೆ ಏನಿಲ್ಲ ಅಂದರೂ 10 ಕೋಟಿ ಇರೋರು ತುಂಬ ಜನ ಇದ್ದಾರೆ. ಈ ಏರಿಯಾದಲ್ಲಿ 10 ಕೋಟಿಗೆ ಬದುಕೋರು ಒಂದು 10-20 ಮನೆ ಸಿಗುತ್ತೆ. ಸೊ ಅವ್ರ ಮಕ್ಕಳನ್ನೆಲ್ಲ ಹೀರೋ ಮಾಡೋಕ್ಕಾಗಲ್ಲ. ಯಾಕಂದರೆ ದುಡ್ಡಿದ್ದ ತಕ್ಷಣ ಹೀರೋ ಆಗುತ್ತೆ ಅನ್ನೋದೇ ಸುಳ್ಳು ಮೇಡಮ್. ಆ ಥರ ಆಗಿದ್ರೆ ಒಂದೊಂದು ಏರಿಯಾಗೆ 10 ಜನ ಹೀರೋಗಳಾಗಬೇಕು. ಆ ಥರ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮೇನ್ ಹಾರ್ಡ್ ವರ್ಕ್ ಮೇಡಮ್, ಕಷ್ಟಪಡಲೇಬೇಕು ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬೇರೆ ಯಾವುದ್ರಲ್ಲಾದರೂ ದುಡ್ಡಾಗಿ ತೆಗಿಬೋದು, ಸಿನಿಮಾದಲ್ಲಿ ಕಷ್ಟಪಡಬೇಕು ಫಸ್ಟ್. ಆರ್ಟಿಸ್ಟ್ಗಳಿಗಂತೂ ತುಂಬ ಕಷ್ಟ ಇದೆ. ಸೊ ಅದರಲ್ಲಿ ಡೌಟೇ ಇಲ್ಲ ಮೇಡಮ್. ಸ್ಟಾರ್ ಹೀರೋಗಳ ಮಕ್ಕಳು ಎಷ್ಟು ಜನ ಸ್ಟಾರ್ಗಳಾಗಿದ್ರಲ್ಲ? ಇಲ್ಲ. ನಾನು ಫೀಲ್ಡಿಗೆ ಹೊಸಬ್ಳಾಗಿರೋದ್ರಿಂದ ಮುಂಚೆ ಎಲ್ಲ ಮೂವೀಸ್ ನೋಡ್ತಾ ಇದ್ವಿ ಅಷ್ಟೇ. ಈ ಸೀನ್ ಹಿಂಗೆ ಮಾಡ್ಬೋದಿತ್ತು, ಇದು ಹಿಂಗೆ ಮಾಡ್ಬೋದಿತ್ತು, ಜಸ್ಟ್ ನಾವು ಕಮೆಂಟ್ಸ್ ಪಾಸ್ ಮಾಡಿಬಿಡ್ತೀವಿ. ಬಟ್ ಬ್ಯಾಕ್ ಎಂಡಲ್ಲಿ ಹೋದಾಗ ಒಂದು ನಿಮಿಷ ಸೀನ್ ತಗೊಳ್ಳೋದಕ್ಕೆ ಫುಲ್ ಡೇ ವರ್ಕ್ ಮಾಡಿರ್ತಾರೆ. ಕ್ಯಾಮ್ರಾಮನ್ ಆಗಿರ್ಬೋದು, ಆರ್ಟಿಸ್ಟ್ಗಳು, ಪ್ಲಸ್ ಆ ಕಲೆ, ಆ ಇಂಟ್ರೆಸ್ಟ್ ಇರೋರು ಅಷ್ಟೇ ಮಾಡೋಕ್ಕಾಗುತ್ತೆ. ಈಗ ದುಡ್ಡಿರೋ ಸಡನ್ನಾಗಿ ಬಂತು ಅಂದ ತಕ್ಷಣ ಏನಂತ ದುಡ್ಡಿದೆ ನಾನು ಮಾಡ್ತೀನಿ ಅವ್ರಿಗೆ ಆ ಆ್ಯಟಿಟ್ಯೂಡೇ ಇರುತ್ತೆ. ಅದರಲ್ಲೇ ನಾವು ಇವ್ರಿಗೆ ಕಷ್ಟಪಡಬೇಕಾಗತ್ತೆ ಹೊರತು ನಿಜವಾದ ಕಲೆ ಈಚೆ ಬರೋಲ್ಲ. ಸೊ ಕಲೆಗಾರರು ಬಂದಾಗ ಅದು ಔಟ್ಪುಟ್ಟು ಈಸಿಯಾಗಿ ಬರುತ್ತೆ. ಅದು ಕ್ಯಾರಿ ಆಗಲ್ಲ. ಒಂದು ಸಿನಿಮಾ ಓಕೆ, ಅಂದರೆ ಎಂಡ್ ಆಫ್ ದಿ ಡೇ ಒಂದು ನಾನು ಮಾಡ್ತೀನಿ, ನಾನು ಕಲೆ ಬರಬೇಕು, ಇನ್ನೊಂದು ಜನ ನನ್ನನ್ನು ಇಷ್ಟಪಡಬೇಕು ಅಲ್ವಾ ಮೇಡಮ್. ಎಕ್ಸ್ಪೀರಿಯೆನ್ಸ್ ಇರಲೇಬೇಕು, ಎಕ್ಸ್ಪೀರಿಯೆನ್ಸು ಎಫರ್ಟು ಎರಡೂ ಇರಲೇಬೇಕು ಮೇಡಮ್. ಇದು ದುಡ್ಡಿದ್ದ ತಕ್ಷಣ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಮೇಡಮ್. ನಾವು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಅದೇ ಥರ ಫೀಲ್ ಆಗ್ತಿದ್ದೀವಿ ನಾವು. ದುಡ್ಡಿದ್ರೆ ಏನಾದರೂ ಒಂದು ಮಾಡಿ ಹೀರೋ ಮಾಡಿಬಿಡ್ಬೋದಿತ್ತು ಅಂತ. ಬಟ್ ಹೀರೋ ಮಾಡೋಕ್ಕೆ ಅಷ್ಟು ಕಲ್ತಿದೀಯಾ ನೀನು? ಏನೇನು ಮಾಡ್ಬೇಕು, ಏನೇನು ಕೆಲಸ ಎಲ್ಲ ಗೊತ್ತಿದೆಯಾ ನಿಮಗೆ? ಡೈರೆಕ್ಟರ್ ಹಾಕಿ ಎಲ್ಲ ದುಡ್ಡಿದ್ರೆ ಆಗ್ಬಿಡುತ್ತಾ? ಆಗಲ್ಲ ಮೇಡಮ್. ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಎಂಟ್ರಿ ಕೊಡೋದಂದರೆ ಪ್ರೊಡ್ಯೂಸರ್ ಕೊಟ್ಟರೆ ವರ್ಕೌಟ್ ಆಗ್ಬೋದು. ಆರ್ಟಿಸ್ಟು, ಡೈರೆಕ್ಟ್ರು, ಟೆಕ್ನಿಷಿಯನ್ಸ್ ಇದೆಲ್ಲ ಆಗಲ್ಲ ಮೇಡಮ್. ಈಗ ಏನಂದ್ರೆ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಈಗಿರೋ ಪ್ರೊಡ್ಯೂಸರ್ಗಳು ಕಲಿಬೇಕು ಬಿಡಿ. ಇಂಡಸ್ಟ್ರಿಯಲ್ಲಿ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಕತೆಗಳಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅವ್ರ ಹತ್ರ ಅವರು ಪ್ರೊಡಕ್ಷನ್ಗೆ ಹೋಗಿ ಮಾತಾಡುವಾಗ ಒಪ್ಪಲ್ಲ. ಒಂದಷ್ಟು ಮಾತುಗಳು, ಸರ್ ಹಂಗೆ ಮಾಡ್ತೀನಿ ಸರ್, ಹಿಂಗೆ ಮಾಡ್ತೀನಿ ಸರ್, ನಿಮ್ಗೆ 100 ಕೋಟಿ ಲಾಭ ಕೊಡಿಸ್ತೀನಿ ಅಂದರೆ ಸಾಕು, ಹಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾಳೆ ಬೆಳಗ್ಗೆ ಇದೇ ಥರ ಪ್ರೆಸ್ ಮೀಟಲ್ಲಿ ಬಂದು ಕೂರ್ತು ಅವನು ಈ ಥರ ಮಾಡ್ದ, ಈ ಥರ ಹಾಳು ಮಾಡ್ಬಿಟ್ಟ ಅಂತಾರೆ. ಯಾಕಂದ್ರೆ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ, ಯಾವ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತದೆ. ಸೂಪ್ರಮ್ಸು 100 ಕೋಟಿ ದುಡ್ಡಿದೆ ಸಿನಿಮಾ, ತಮಾಷೆ ಇಲ್ಲ. ಅದು ಎಷ್ಟೋ ಸಿನಿಮಾ ಬಂದೋಯ್ತು. ಹೆಂಗಾಗ್ಬಿಟ್ಟಿದೆ ನಮ್ಮದ್ರಲ್ಲಿ ಕನ್ನಡ ನೋಡೋ ಜನನೇ ಸ್ವಲ್ಪ ಕನ್ನಡ ನೋಡೋದು ನೋಡಿದ್ರೆ ಅವ್ರು ಇಷ್ಟ, ಅದು ತಪ್ಪಂತೆಲ್ಲ ಹೇಳ್ತಿರೋದು. ಬಟ್ ಎಲ್ಲಿಂದ ಒಂದು ಸಿನಿಮಾ ಬರ್ತಿದೆ ಅಂದರೆ ಆ ಸಿನಿಮಾ ಎಷ್ಟೋ ಜನ ನೋಡ್ತಿದ್ರು ನಮ್ಮ ಕನ್ನಡದವರು. ನಮ್ಮ ಕನ್ನಡ ಸಿನಿಮಾ ನೋಡೋದು ಅದು ನಮ್ಮದ್ರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಈ ಸಿನಿಮಾ ಚೆನ್ನಾಗಿದೆ ಅಂದರೆ ಯಾವತ್ತೂ ವರ್ಕ್ ಆಗಲ್ಲ.
ಎಕ್ಸ್ಟ್ರಾಡಿನರಿ ಇದೆ ಅಂತ ಮಾತ್ರ ವರ್ಕ್ ಆಗುತ್ತೆ ಸಿನಿಮಾ. ಅಂದರೆ ಜನ ಹೇಳ್ಬೇಕು ಅದನ್ನು, ಮೌತ್ ಟಾಕು, ಮೌತ್ ಪ್ರಮೋಷನ್ ಆಗಬೇಕು. ಅದು ಎಕ್ಸ್ಟ್ರಾಡಿನರಿ ಇದೆ, ಇದು ಗುಡ್ ಸಿನಿಮಾ ಅಂದರೆ ಯಾವತ್ತೂ ಓಡೋಲ್ಲ ನಮ್ಮ ಕರ್ನಾಟಕದಲ್ಲಿ. ಇದು ವೆರಿ ಗುಡ್ ಎಕ್ಸ್ಟ್ರಾಡಿನರಿ ಇದೆ ಅಂತ ಮಾತ್ರನೇ ಹೇಳ್ತಾರೆ. ಎಷ್ಟೋ ಸಲ ಡಾರ್ಲಿಂಗ್ ಕೃಷ್ಣ ಇವೆಲ್ಲ ಅದನ್ನೇ ಹೇಳ್ತಾರೆ. ಅದಕ್ಕೆ ಅವ್ರು ತುಂಬ ರೈಟಿಂಗಲ್ಲಿ ಎಷ್ಟು ವರ್ಕ್ ಮಾಡ್ತಾರಂದರೆ ಅದಕ್ಕೆ ವರ್ಕ್ ಮಾಡೋದು ನನಗೆ ತುಂಬ ವರ್ಕ್ ಮಾಡಿ 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 ಅದು ರೀಕರೆಕ್ಷನ್ ಮಾಡಿ 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 ಅದೇ ಒಂದು ಗುಡ್ ಇರೋದನ್ನ ಎಕ್ಸ್ಟ್ರಾಡಿನರಿ ತಗೊಳ್ತಾರೆ. ಎಲ್ಲ ಇಂಡಸ್ಟ್ರಿಯಲ್ಲೂ ಸೊ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ ನೋಡ್ತಿದ್ದಾರೆ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಇಂಡಸ್ಟ್ರಿಯಲ್ ಕೆಲಸ ಎಲ್ಲ ಪ್ಯಾನ್ ಇಂಡಿಯಾ. ಸೊ ಹಂಗಾಗಿ ಎಲ್ಲ ಇದು ರಿವರ್ಸ್ ಆಗ್ತಿದೆ. ಅದನ್ನೇನು ಬೀಳ್ತಿರೋದು ಅಲ್ಲೇ ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಹೋಗಿ ಮೇಡಮ್ ಎಲ್ಲ ಬೀಳ್ತಿರೋದು. ಈಗ ಎಫರ್ಟ್ ಹಾಕಿ ಯಾರೋ ಒಬ್ಬರು ಸ್ಟಾರ್ ಆದರು ಅಂದಿದ ತಕ್ಷಣ ಅವರಿಂದನೇ ಅವ್ರನ್ನ ಫಾಲೋ ಮಾಡ್ಕೊಂಡೋಗಿ ಬೀಳ್ತಾ ಇರೋದು ಇಲ್ಲಿ. ಇಲ್ಲ ಅಂದರೆ ಪ್ಯಾನ್ ಇಂಡಿಯಾ ಮಾಡದೆ ನಮ್ಮ ಕನ್ನಡದವ್ರು ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಇವರೇ ಮಾಡಲಿ. ಕನ್ನಡದಲ್ಲಿ ಒಬ್ಬ ಹೀರೋನೇ 3 ಸಿನಿಮಾ ಮಾಡ್ಬೋದು. ಇವಾಗ 3 ವರ್ಷ 4 ವರ್ಷಕ್ಕೆ ಒಂದು ಸಿನಿಮಾ ಬರ್ತಿದೆ. ಅದೇ ಸಮಸ್ಯೆ ಆಗ್ತದೆ. ಉತ್ತರ ಕೊಟ್ರಿ. ಸೊ